ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ. ಕ್ರೀಡಾ ಸುದ್ದಿಗಳು. ನನ್ನ ಹೆಸರು ಶ್ರೀಹರ್ಷ ಅಂತ. ಈಗ ನಾವು ರೀಸೆಂಟ್ಲಿ ಯುಗಾದಿಗೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಎಲ್ಲ ಥರದ ಸೀ ಫುಡ್ ಸಿಗುತ್ತೆ, ಅಥೆಂಟಿಕ್ ಫುಡ್ ಸಿಗುತ್ತೆ, ನಮ್ಮ ಲೋಕಲ್ ಫುಡ್ ಸಿಗುತ್ತೆ. ಈ ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟನ ಕೊಡ್ತಾ ಇರ್ತೀವಿ. ಸೊ ರಾತ್ರಿ 10 ಗಂಟೆಗೆ ಕ್ಲೋಸಿಂಗು, ಬೆಳಿಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ 10-10:30ವರೆಗೆ ಇರುತ್ತೆ. ಬಂದುಬಿಟ್ಟು ಕಡಲು ಹೋಟ್ಲ್ ಓನರು. ಇಲ್ಲಿ ನಾವು ಇಷ್ಟಪಡೋದೇನಂತಂದರೆ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ನೀವು ಒಂದು ಸಾರಿ ಟೇಸ್ಟ್ ನೋಡ್ಬೋದು. ಒಳ್ಳೆ ಹೋಟ್ಲು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ಚೆನ್ನಾಗಿ ಬಂದಿರೋಂಥ ಕಪಲ್ಸ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ, ತುಂಬ ಯಾರೇ ಫ್ರೆಂಡ್ಸ್ ಆಗಲಿ ಬಂದಿರೋಂಥವ್ರಿಗೆ ಎಲ್ರಿಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ನೀವು ಒಂದು ಸಾರಿ ಬಂದುಬಿಟ್ಟು ವಿಸಿಟಿಂಗ್ ಮಾಡಿ. ಇದು ಸ್ಯಾಮ್ ಟಿವಿ ನ್ಯೂಸು 24x7 ಪ್ರಕಾಶ್ ಅಂತ ಮಾತಾಡ್ತಿರೋದು. ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ, ಇಂದು ವಿಶೇಷ ಸಂಚಿಕೆಯೊಂದನ್ನು ಪ್ರಸ್ತುತ ಮಾಡ್ತಾ ಇದ್ದೇನೆ. ಸಮಾಜ ಸೇವಕರು, ಯುವ ನಾಯಕರು ಹಾಗೂ ವೃತ್ತಿಯಿಂದ ವಕೀಲರಾಗಿರುವಂಥ ಡಾಕ್ಟರ್ ಗೌತಮ್ ಬನ್ಸೋಡೆ ಅವರು ಇವತ್ತಿನ ಒಂದು ಸಮಾಜದ ಅಸ್ಥಿರತೆ ಬಗ್ಗೆ ಆ ಒಂದು ಲೇಖನವನ್ನು ಪ್ರಸ್ತುತಪಡಿಸಿದ್ದಾರೆ. ಆ ಲೇಖನದ ಕೆಲವು ಭಾಗಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದು ಗಾಂಧಿ ಭಾರತ ಮತ್ತು ಅಂಬೇಡ್ಕರ್ ಭಾರತದ ನಡುವಿನ ಸಂಘರ್ಷ. ದಲಿತನಿಗೆ ಹೇರ್ ಕಟ್ ಮಾಡಲು ನಿರಾಕರಿಸಿ ಕೈಯಲ್ಲಿದ್ದ ಕತ್ತರಿಗಿಂತ ಚುಚ್ಚಿಕೊಂಡ ಕ್ಷೌರಿಕ ಎಂಬ ಸುದ್ದಿಯನ್ನು ನೋಡಿ ಬರೆಯುತ್ತಿದ್ದೇನೆ. ಗಾಂಧೀಜಿ ಪ್ರತಿಪಾದಿಸಿದ ಗ್ರಾಮಗಳೆಂದರೆ ಹಕ್ಕು ಕೇಳಿದ ಅಸ್ಪೃಶ್ಯರನ್ನ ಕತ್ತರಿಸುವುದೇ ಆಗಿದೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ಗ್ರಾಮಗಳ ಬಗ್ಗೆ ಕಠೋರವಾದ ನಿಲುವನ್ನ ತಾಳಿದ್ರು. ಈ ಒಂದು ವಿಷಯವೇ ಸಂವಿಧಾನ ರಚನಾ ಸಭೆಯಲ್ಲಿ ಸುದೀರ್ಘವಾದ ಚರ್ಚೆಗೆ ಒಳಪಟ್ಟಿತ್ತು. ಬಹುತೇಕ ಸಂವಿಧಾನ ಸಭೆ ಕಾಂಗ್ರೆಸ್ ಅಧೀನದಲ್ಲಿಯೇ ಇತ್ತು ಮತ್ತು ಅದು ಸಂವಿಧಾನದ ಮೂಲ ಘಟಕವನ್ನಾಗಿ ಗ್ರಾಮಗಳನ್ನೇ ಇಟ್ಟುಕೊಂಡು ಸಂವಿಧಾನ ರೂಪಿಸುವ ಉದ್ದೇಶವನ್ನು ಹೊಂದಿತ್ತು. ಕರಡು ಸಂವಿಧಾನದ ಮೇಲಿನ ಮೊದಲ ಚರ್ಚೆಯಲ್ಲಿಯೇ ಬಹಳಷ್ಟು ಸದಸ್ಯರು ಸಂವಿಧಾನದ ಮೂಲ ಘಟಕವನ್ನಾಗಿ ಗ್ರಾಮಗಳನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರೆ, ಇನ್ನು ಕೆಲವರು ಪ್ರಾಚೀನ ಹಿಂದೂ ವ್ಯವಸ್ಥೆ ಮಾದರಿಯಲ್ಲಿ ರೂಪಿಸಬೇಕೆಂದಿದ್ರು. ಹೀಗೆ ರಚಿಸುವುದರಿಂದ ಗಾಂಧೀಜಿ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಇದರ ಅರ್ಥ ಸ್ಪಷ್ಟವಾಗಿದೆ. ಗಾಂಧಿ ಗ್ರಾಮ ವ್ಯವಸ್ಥೆ ಮತ್ತು ಪ್ರಾಚೀನ ಹಿಂದೂ ಗ್ರಾಮ ವ್ಯವಸ್ಥೆ ಅಂದರೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಅರುಣ್ ಚಂದ್ರ ಗುಹಾ ಮಾತನಾಡುತ್ತಾ, ಅದು ಇಡೀ ಸಂವಿಧಾನದಲ್ಲಿ ಕಾಂಗ್ರೆಸ್ ದೃಷ್ಟಿಕೋನದ ಕುರುಹು ಇಲ್ಲ, ಗಾಂಧಿ ದೃಷ್ಟಿಕೋನದ ಕುರುಹು ಇಲ್ಲ ಎಂದೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದರು. ಠಾಕೂರ್ ದಾಸ್ ಭಾರ್ಗವ್ ಅವರು ಸಂವಿಧಾನದ ಭಾರತದ ನಿಜವಾದ ಆತ್ಮವನ್ನ ಪ್ರತಿನಿಧಿಸಿಲ್ಲ, ಇಲ್ಲಿ ಗಾಂಧೀಜಿ ಮನಸ್ಸಿನ ಸ್ಪರ್ಶ ತಟ್ಟಿಲ್ಲ ಎಂದಿದ್ರು. ಮತ್ತೆ ಕೆಲವರು ಸಂವಿಧಾನದಲ್ಲಿ ಎಲ್ಲಿಯೂ ದೇವರ ಪ್ರಸ್ತಾಪವಿಲ್ಲ ಮತ್ತು ಗಾಂಧಿ ದರ್ಶನವಿಲ್ಲವೆಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಿದೆ. ಇವೆಲ್ಲವುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಕೊಡುತ್ತಾ, ಗ್ರಾಮಗಳು ಅಜ್ಞಾನದ ಮೂಢನಂಬಿಕೆಗಳ ಗವಿ, ಅಲ್ಪತನ ಮತ್ತು ಮತೀಯತೆಗಳ ತವರೂರಾಗಿವೆ. ಅದಕ್ಕಾಗಿ ನಾನು ಗ್ರಾಮಗಳನ್ನು ಕೈಬಿಟ್ಟು ವ್ಯಕ್ತಿಯನ್ನ ಸಂವಿಧಾನದ ಮೂಲ ಘಟಕವನ್ನಾಗಿ ಇಟ್ಟುಕೊಂಡಿದ್ದೇನೆ ಎಂದು ಉತ್ತರಿಸಿ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಇಲ್ಲಿ ಒಂದು ವೇಳೆ ಸಂವಿಧಾನಕ್ಕೆ ಗಾಂಧಿ ಮನಸ್ಸಿನ ಅಥವಾ ಪ್ರಾಚೀನ ಹಿಂದೂ ವ್ಯವಸ್ಥೆಯ ಸ್ಪರ್ಶ ಸಿಕ್ಕು ಗ್ರಾಮಗಳಿಗೆ ಸ್ವಾಯತ್ತತೆ ಸಿಕ್ಕಿದ್ದರೆ, ಕತ್ತರಿಯಿಂದ ಚುಚ್ಚಿಕೊಂಡವನು ಇಂದು ಜೈಲಿಗೆ ಹೋಗುವ ಬದಲು ಸ್ಮಶಾನಕ್ಕೊಳಪಡುತ್ತಿದ್ದ. ಏಕೆಂದರೆ ವ್ಯಕ್ತಿಗೆ ಹಕ್ಕುಗಳೇ ಇರುತ್ತಿರಲಿಲ್ಲ. ಸತ್ತವನು ಸತ್ತ, ಆದರೂ ಅವನ ಕುಟುಂಬದ ಮೇಲೂ ಬಹಿಷ್ಕಾರದಂಥ ಕಠೋರ ನಿಲುವುಗಳನ್ನು ತೆಗೆದುಕೊಂಡು ಅಸ್ಪೃಶ್ಯ ಸಮುದಾಯಕ್ಕೆ ಎಂದೂ ಇಂಥ ಧರ್ಮ ವಿರೋಧಿ ಕೆಲಸಕ್ಕೆ ಕೈ ಹಾಕದಂತೆ, ಒಂದು ವೇಳೆ ಕೈ ಹಾಕಿದರೆ ಅತ್ಯಂತ ಕಠಿಣ ಕ್ರಮ ಕಾದಿದೆ ಎಂಬ ಸಂದೇಶ ರವಾನಿಸಿದ್ರು. ಇದು ಗಾಂಧಿ ಗ್ರಾಮ ವ್ಯವಸ್ಥೆಯ ಭಾರತದ ತಿರುಳಾಗಿದೆ. ಆದರೆ ಇದನ್ನ ಮರೆಮಾಚಿ ಏನೇನೋ ಹೊಗಳಿ ಆಡಂಬರದ ಶಬ್ದಗಳನ್ನು ಬಳಸಿ ನಮಗೆ ಮಂಕು ಬೂದಿ ಎರಚಿ ನಮ್ಮ ವಿರೋಧಿ ವ್ಯವಸ್ಥೆಯನ್ನೇ ನಾವು ಒಪ್ಪಿಕೊಳ್ಳುವಂತೆ ಮಾಡುತ್ತಿರುತ್ತಾರೆ. ಗ್ರಾಮಗಳಲ್ಲಿ ಇನ್ನೂ ಅಸ್ಪೃಶ್ಯತ ಆಚರಣೆ ಇದೆ. ಇದರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಿಲ್ಲ. ಬಡ್ಡಿ ಮಕ್ಕಳು ನಮ್ಮ SC/ST ಸಂಸದರು ಮೊನ್ನೆ ಒಳ ಮೀಸಲಾತಿ ಜೊತೆ ಕೆನೆಪದರ ಪ್ರಸ್ತಾಪ ಆದದ್ದೇ ತರಾತುರಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರಧಾನಮಂತ್ರಿ ಮುಂದೆ ಮಂಡಿಯೂರಿ ಕೆನೆಪದರು ಜಾರಿಯಾಗದಂತೆ ನೋಡಿಕೊಳ್ಳಲು ಒತ್ತಾಯಿಸಿದರು. ಆದರೆ ಇಂದಿಗೂ ತಮ್ಮ ಹಕ್ಕುಗಳನ್ನು ಕೇಳಿದರೆ ಕೊಲೆಯಾಗುತ್ತಿರುವ ತಮ್ಮದೇ ದಲಿತ ಸಮುದಾಯಕ್ಕೆ ಸಂವಿಧಾನಾತ್ಮಕ ಹಕ್ಕುಗಳ ರಕ್ಷಣೆ ಕೊಡಿ ಎಂದು ಕೇಳುವ ತಾಕತ್ತು ಒಬ್ಬ ಸಂಸದನಲ್ಲಿರುವುದು ನಾಚಿಕೆಗೇಡಿನ ಸಂಗತಿ. ಡಾಕ್ಟರ್ ಗೌತಮ್ ಬನ್ಸೋಡೆ, ಬ್ಯೂರೋ ರಿಪೋರ್ಟ್, ಸಾಮ್ ಟಿವಿ, ಬೆಳಗಾವಿ.
Dr. Kolhapuri presents Tejagyana Advanced Electro Homeo and Capping Care Center. We treat hair problems, piles, stomach related problems, sugar, BP, hyperacidity, urinary stones, weight loss, back pain in electro homeo methods. For more information, Dr. A.B. Kolhapuri at Solawadi, Station, Radhanagari, District Kolhapur. Contact number 9421 841007.